ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದು ಹೌ ವಿ ಆರ್ ಅಕ್ಸೆಪ್ಟಿಂಗ್ ದ ಥಿಂಗ್ಸ್ ಅನ್ಕಾನ್ಷಿಯಸ್ಲಿ. ಇದರ ಅರ್ಥ, ನಾವು ಕೆಲವು ವಿಚಾರಗಳನ್ನು ಅನ್ಕಾನ್ಷಿಯಸ್ ಆಗಿ ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೀವಿ. ಇದು ಎಂಥ ವಿಚಾರಗಳು ಅನ್ನುವಂತಹ ಒಂದು ಟಾಪಿಕ್. ಸೊ ಇಲ್ಲಿ ಏನು ನಡೆಯುತ್ತೆ, ಏನಾಗುತ್ತೆ ಅನ್ನುವಂಥ ಕೆಲವು ಚಿಕ್ಕ ಒಂದು ಕತೆ ಮೂಲಕ ನಾನು ಈ ಸನ್ನಿವೇಶನ ನಾನು ನಿಮಗೆ ವಿವರಿಸ್ತೀನಿ. ಓಕೆ, ಸೊ ಈಗ ಕತೆಗೆ ಹೋಗೋಣ. ಒಂದು ಸ್ಟೂಡೆಂಟ್ ಜೊತೆ ಒಬ್ಬರು ಟೀಚರು, ಒಳ್ಳೆ ಟೀಚರ್, ಈಸ್ ನಾಲೆಡ್ಜಬಲ್, ಒಂದು ನಾಲೆಡ್ಜ್ ಇರೋವಂಥ ಒಂದು ಒಳ್ಳೆ ಟೀಚರು. ಸೊ ಇಬ್ಬರೂ ಮಾತಾಡಿಕೊಂಡು ನಿಧಾನಕ್ಕೆ ಒಂದು ಒಳ್ಳೆ ಕಂಫರ್ಟ್ ಆಗಿರೋವಂಥ ಒಂದು ವೆದರು ಆರಾಮಾಗಿ ನಡ್ಕೊಂಡು ಯಾವುದೋ ಒಂದು ಥೀಸಿಸ್ ಮೇಲೆ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ನಡ್ಕೊಂಡು ಹೋಗ್ತಾ ಇದ್ದಾಗ ಆಪೋಸಿಟಲ್ಲಿ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ. ಆ ವ್ಯಕ್ತಿ ಬರ್ತಾ ಇರಬೇಕಾದ್ರೆ ಇವರು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರಿ, ಅವನು ಸ್ಟೂಡೆಂಟು ಆ ವ್ಯಕ್ತಿನ ನೋಡ್ತಾರೆ. ನೋಡಬೇಕಾದ್ರೆ ಆ ವ್ಯಕ್ತಿ ಫೇಸು ತುಂಬ ಡಲ್ಲಾಗಿ, ತುಂಬ ಅಳೋ ಥರ, ತುಂಬ ಬೇಜಾರಾಗಿ, ಒಂದು ಹತಾಶೆಯಿಂದ ನಡ್ಕೊಂಡು ಹಿಂಗೆ ಬರ್ತಾ ಇರ್ತಾನೆ. ಬರ್ತಾ ಇರಬೇಕಾದ್ರೆ ಅವರು ಸ್ಟೂಡೆಂಟ್ ಜೊತೆನಲ್ಲಿದ್ದಂತಹ ಅವರ ಲೆಕ್ಚರರನ್ನು, ಅಂದರೆ ಪ್ರೊಫೆಸರನ್ನು ನೋಡ್ತಾರೆ. ನೋಡಿದ್ಮೇಲೆ ಓಕೆ, ಗೊತ್ತಾಗುತ್ತೆ ಈ ಥರ ಒಬ್ಬ ವ್ಯಕ್ತಿ ಬಂದು ದುಃಖದಲ್ಲಿದ್ದಾರೆ ಅಂತ. ಸರಿ ಅಂದ್ಬಿಟ್ಟು ಹತ್ತಿರ ಬರಬೇಕಾದ್ರೆ ಕೇಳ್ತಾರೆ, ನಮಸ್ಕಾರ ಅಂದ್ಬಿಟ್ಟು. ನಮಸ್ಕಾರ ಅಂತಾರೆ. ಏನು ತುಂಬ ಬೇಜಾರಲ್ಲಿದ್ದೀರಲ್ಲ, ಏನಾಗಿದೆ, ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ ಬಂದ್ಬಿಟ್ಟು ಟೀಚರ್ನ ನೋಡ್ಬಿಟ್ಟು, ಹೌದು, ಯಾರೋ ನನ್ನ ಇನ್ಸಲ್ಟ್ ಮಾಡಿಬಿಟ್ರು, ಅವಮಾನ ಮಾಡಿಬಿಟ್ರು, ಕೆಲವು ಕೆಟ್ಟ ಮಾತುಗಳೆಲ್ಲ ಆಡಿ ನನಗೆ ತುಂಬ ಅವಮಾನ ಮಾಡಿಬಿಟ್ರು, ತುಂಬ ಬೇಜಾರಾಗೋಯ್ತು, 4-6 ಜನದ ಮುಂದೆ ಅವಮಾನ ಮಾಡಿಬಿಟ್ರು ಅಂತ ಹೇಳ್ತಾರೆ. ನನಗೆ ತುಂಬ ಹರ್ಟ್ ಆಗೋಯ್ತು, ಏನು ಮಾಡೋದು, ತುಂಬ ದುಃಖ ಆಗ್ತಾಯಿದೆ ಅಂತ ಹೇಳ್ತಾನೆ. ಅದಕ್ಕೆ ಟೀಚರ್ ನೋಡ್ಬಿಟ್ಟು, ಓಕೆ, ಅವರು ಆ್ಯಕ್ಚುಲಾಗಿ ನಿಮ್ಮನ್ನ ಅವಮಾನ ಮಾಡಿಲ್ವಲ್ಲ ಅಂತ ಹೇಳ್ತಾರೆ. ಆ ವ್ಯಕ್ತಿ ಸಡನ್ನಾಗಿ, ಹೌದಾ, ಅವ್ರು ನನ್ನ ಅವಮಾನ ಮಾಡಿಲ್ವಾ, ಏನು ಮಾತಾಡ್ತಾ ಇದ್ದೀರಾ, ಅವ್ರು ಅವಮಾನ ಮಾಡಿದ್ದಕ್ಕೇ ನನ್ನ ಫೇಸು, ನನ್ನ ಭಾವನೆ ಹಿಂಗಿದೆ ಅಂತ ಹೇಳ್ತಾರೆ. ಸಡನ್ನಾಗಿ ಟೀಚರು ಆ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಅಂತ ಗಮನ ಕೊಡದೆ ಸಡನ್ನಾಗಿ 1-2-3 ಸ್ಟೆಪ್ಪು ಆ ಕಡೆ ಈ ಕಡೆ ಹೋಗ್ಬಿಟ್ಟು, ಅಲ್ಲೇನೋ ಆ ವ್ಯಕ್ತಿಗೇನೋ ಕಾಣಿಸ್ತಾ ಇರೋ ಹಂಗೆ ಏನೋ ಒಂದು ಸಡನ್ನಾಗಿ ಹಿಂಗೆ ಹಿಡ್ಕೊಂಡು ನೆಲದ ಮೇಲೆ ಕೂತ್ಕೊಂಡು, ಅದನ್ನು ಯಾವುದೊಂದು ಏನೋ ಒಂದು ತಿಂಗನ್ನ ಹಿಡ್ಕೊಂಡು ಎತ್ಕೊಂಡು ಬಂದ್ಬಿಟ್ಟು ಆ ವ್ಯಕ್ತಿ ಮುಂದೆ ನಿಂತ್ಕೊಂಡು, ತಗೊಳ್ಳಿ ಅಂತ ಆ ವ್ಯಕ್ತಿಗೆ ತಗೊಳ್ಳಿ ಅಂತ ಕೈಗೆ ಕೊಡೋಕೆ ಬರ್ತಾರೆ. ಕೊಟ್ಟಾಗ ಆ ವ್ಯಕ್ತಿನೂ ಸಡನ್ನಾಗಿ ಓಕೆ ಅಂದ್ಬಿಟ್ಟು ಏನೋ ಕೊಡೋಕೆ ಬರ್ತಾ ಇದ್ದಾರಲ್ಲ ಒಬ್ಬ ವ್ಯಕ್ತಿ, ಒಂದೊಳ್ಳೆ ವ್ಯಕ್ತಿ, ನೋಡೋಕ್ಕೆ ಅವರು ಡೀಸೆಂಟಾಗಿ ವೆಲ್ ಡ್ರೆಸ್ಡ್, ನೀಟಾಗಿರೋ ಅಂಥ ಒಬ್ಬ ವ್ಯಕ್ತಿ. ಸೊ ಆ ವ್ಯಕ್ತಿ ಏನೋ ಕೊಡೋಕೆ ಬರ್ತಾ ಇದ್ದಾರೆ. ಅದರಿಂದ ಇವರು ಸಡನ್ನಾಗಿ ಓಕೆ ಅಂದ್ಬಿಟ್ಟು, ಓಕೆ ಕೊಡಿ ಅಂದ್ಬಿಟ್ಟು ಕೈಲಿ ಹಿಂಗೆ ಇಡ್ತಾರೆ. ಇವ್ರು ಹಿಂಗೆ ಕೈಯಲ್ಲಿ ಹಿಂಗೆ ಇಟ್ಬಿಟ್ಟು ಟೀಚರು ಅವ್ರ ಕೈನ ಮುಚ್ಚಿಬಿಟ್ಟು ಅವ್ರ ಕೈ ಎತ್ಬಿಡ್ತಾರೆ. ಓಪನ್ ಮಾಡಿ ನೋಡಿ ಅಂತ ಕೊಡ್ತಾರೆ. ಅವ್ರು ಸಡನ್ನಾಗಿ ಹಿಂಗೆ ಓಪನ್ ಮಾಡಿ ನೋಡಿದ್ರೆ ಒಂದು ಹುಳ ಇರುತ್ತೆ. ಅಯ್ಯೋ ಹುಳ ಅಂದ್ಬಿಟ್ಟು ಬಿಟ್ಬಿಡ್ತಾರೆ ನೆಲದ ಮೇಲೆ. ಸೊ ಇಲ್ಲಿ ಪ್ರೋಸೆಸ್ ಬಂದು ಈ ಥರ ಆಯಿತಾ. ಅದಾದಮೇಲೆ ಅದೇ ಟೀಚರ್ ಬಂದ್ಬಿಟ್ಟು ಅವನು ಕೇಳ್ತಾನೆ, ಏನು ಹುಳ ಕೊಡ್ತಾ ಇದ್ದೀರಲ್ಲ, ನಾನೇನು ಹೇಳ್ತಾ ಇದ್ದೀನಿ, ನೀವೇನಿಗೆ ಹುಳ ಕೊಡ್ತಾ ಇದ್ದೀರಾ ಅಂತ ಅಲ್ವಾ
ನೀನಿಗೆ ಕೂಡ ಕೊಡ್ತಾ ಇದ್ದೀನಿ ಅಲ್ವಾ, ಸರಿ ಅಂದ್ಬಿಟ್ಟು ಆ ಸ್ಟೂಡೆಂಟ್ ಹತ್ರ ನೋಡ್ಬಿಟ್ಟು, ನಾವು ಒಂದು ಸ್ವಲ್ಪ ಹೊತ್ತು ಮುಂಚೆ ಒಂದು ಒಳ್ಳೆ ಗಾರ್ಡನ್ಗೆ ಹೋಗಿದ್ವಲ್ಲ, ಆ ಗಾರ್ಡನಲ್ಲಿ ಒಂದು ಒಳ್ಳೆ ವಸ್ತುನ ನಾವು ತೊಗೊಂಡು ಬಂದಿದ್ದೀವಿ. ಆ ವಸ್ತುನ ನಮ್ಮ ಈ ಒಳ್ಳೆ ಮನುಷ್ಯರಿಗೆ ಕೊಡಿ ಅಂತ ಟೀಚರು ಹೇಳ್ತಾರೆ. ಆಯಿತು ಅಂದ್ಬಿಟ್ಟು ಆ ಸ್ಟೂಡೆಂಟನ್ನು ಒಂದು ಸೈಡ್ ಬ್ಯಾಗು, ವೆಲ್ ನಿಟ್ಟೆಡ್, ಒಂದು ವೂಲಿಂದ ನಿಟ್ ಮಾಡಿರೋವಂಥ ಒಂದು ಸೈಡ್ ಬ್ಯಾಗ್ ಒಳಗಡೆ ಏನೇನೋ ಕೆಲವು ವಸ್ತುಗಳಿದೆ. ಅವು ಹುಡುಕ್ಬಿಟ್ಟು, ಓಕೆ ಹಿಂಗಿರ್ಬೋದು ಅಂದ್ಬಿಟ್ಟು ಹುಡುಕ್ಬಿಟ್ಟು ಒಂದು ಐಟಮ್ನ ಎತ್ತಿ ಕೊಡೋಕೆ ಬರ್ತಾಯಿದ್ದಾನೆ. ಹಿಂಗೆ ಆ ಬ್ಯಾಗಿಂದ ಆಚೆ ಎತ್ತೋರ್ಗು ಆ ವ್ಯಕ್ತಿ ನೋಡ್ತಾ ಇದ್ದಾನೆ, ಓಕೆ ಏನು ಕೊಡ್ಬೋದು, ಏನಿರ್ಬೋದು ಅಂತ. ಸೊ ಒಂದು ವೆಯ್ಟ್ಗೆ ಒಂದು ರಿಸಲ್ಟ್ ಗೊತ್ತಾಗ್ತಾಯಿದೆ. ಓಕೆ, ಆ ವ್ಯಕ್ತಿ ಒಂದು ಒಳ್ಳೆ ರೈಪನ್ ಆಗಿರುವಂಥ ಒಂದು ಆ್ಯಪಲ್ನ ಕೊಡ್ತಾ ಇದ್ದಾರೆ. ಒಂದು ಆ್ಯಪಲ್ನ ಎತ್ತಿಬಿಟ್ಟು ಟೀಚರ್ ಕೈಗೆ ಕೊಡ್ತಾ ಇದ್ದಾರೆ. ಆ ಟ್ರಾನ್ಸಾಕ್ಷನ್ ನೋಡ್ಬಿಟ್ಟು ಒಂದು ಒಳ್ಳೆ ಆ್ಯಪಲ್ಲು, ನೋಡೋಕೆ ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ವೆಯ್ಟ್ ಇರೋವಂಥ ಆ್ಯಪಲ್ಲು, ಒಂದು ಒಳ್ಳೆ ಜ್ಯೂಸಿ ಫೀಲ್ ಸೀಮ್ಸ್, ಓಕೆ ಇದು ಒಂದು ಒಳ್ಳೆ ಟೇಸ್ಟ್ ಕೊಡುವಂಥ ಆ್ಯಪಲ್ ಆಗಿರುತ್ತೆ ಅಂದ್ಬಿಟ್ಟು ನೋಡಿದ ತಕ್ಷಣ ನನಗೆ ಗೊತ್ತಾಗುತ್ತೆ. ಅಂಥ ಒಳ್ಳೆ ಆ್ಯಪಲ್ನ ಟೀಚರ್ ಕೈಗೆ ಸ್ಟೂಡೆಂಟ್ ಕೊಟ್ಟ. ಆ ಆ್ಯಪಲ್ನ ಬಂದು ಈಗ ಟೀಚರ್ ಬಂದು ಆ ಒಳ್ಳೆ ವ್ಯಕ್ತಿಗೆ ಕೊಡ್ತಾ ಇದ್ದಾರೆ. ಕೊಡಬೇಕಾದ್ರೆ ಅವನು ಬಂದ್ಬಿಟ್ಟು, ಇಲ್ಲ ಪರವಾಗಿಲ್ಲ, ಥ್ಯಾಂಕ್ ಯು, ಹಂಗೆ ಆ್ಯಪಲ್ ಬೇಡ ಅಂತ ಹೇಳ್ತಾರೆ. ಇಲ್ಲ ತೊಗೊಳ್ರಿ, ಇಷ್ಟು ಒಳ್ಳೆ ಆ್ಯಪಲ್ಲು ನಿಮಗೆ ತುಂಬ ಒಳ್ಳೆಯದು, ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ತೊಗೊಳ್ಳಿ, ಇದು ನಿಮ್ಮಂಥ ಒಳ್ಳೆ ವ್ಯಕ್ತಿಗೆ ಕೊಡೋದಕ್ಕೆ ಇದು ಒಳ್ಳೆ ಯೋಗ್ಯವಾಗಿರುವಂಥ ವಸ್ತು, ತೊಗೊಳ್ಳಿ ಅಂತ ಕೊಡ್ತಾರೆ. ಇಲ್ಲ ಪರವಾಗಿಲ್ಲ, ಥ್ಯಾಂಕ್ ಯು, ಬೇಡ, ಒಳ್ಳೆಯದು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ನಿಲ್ಲಿಸ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಇಲ್ಲಿ ಏನು ನಡೀತಾ ಇದೆ, ಏನು ನಡೆದಿದೆ ಅನ್ನುವಂಥ ಒಂದು ವಿಚಾರನ ನೋಡಿದಾಗ ಏನಾಗುತ್ತೆ ಅಂದರೆ, ಇಲ್ಲಿ 2 ವಿಷಯಗಳು ನಡೆದಿದೆ. ಒಂದು ಬಂದು ಬಗ್ಗನ್ನ ಕೊಟ್ಟಿದ್ದಾರೆ, ಎರಡನೇದು ಬಂದು ಆ್ಯಪಲ್ನ ಕೊಡೋಕೆ ಬಂದಿದ್ದಾರೆ. ಸೊ ಈ ಮೊದಲನೇ ವಿಚಾರವನ್ನು ನಡಿಬೇಕಾದ್ರೆ ಬಗ್ ಅಂದರೆ ಅದೇ ಹುಳ ಕೊಡಬೇಕಾದ್ರೆ ಅವನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಆ ಒಳ್ಳೆ ವ್ಯಕ್ತಿ. ಅದೇ ಒಳ್ಳೆ ಆ್ಯಪಲ್ನ ಕೊಡೋಕೆ ಬಂದಿದ್ದಾರೆ, ಪರವಾಗಿಲ್ಲ ಬೇಡ ಅಂತ ಒಂದು ತಿರಸ್ಕಾರ ಮಾಡಿದ್ದಾರೆ. ಸೊ ಏನಕ್ಕೆ ಅಂತ ಒಂದು ಸರ್ಫೇಸ್ ಲೆವೆಲಲ್ಲಿ ಈ ಇನ್ಫಾರ್ಮೇಷನ್ ಇದೆ. ಸ್ವಲ್ಪ ಡೀಪ್ ಲೆವೆಲ್ಗೆ ಇಳಿದು ನೋಡಿದಾಗ ಏನಾಗಿದೆ ಅಂತ ನೋಡಿದಾಗ, ಯಾಕೆ ಆ ವ್ಯಕ್ತಿ ಹುಳವನ್ನು ಅಕ್ಸೆಪ್ಟ್ ಮಾಡಿದ್ರು, ಅಕ್ಸೆಪ್ಟ್ ಇನ್ ದ ಸೆನ್ಸ್ ಹಿ ಗೇವ್, ಅವರು ತೊಗೊಂಡ್ರು, ಇಸ್ಕೊಂಡ್ರು, ಕೈ ಕೊಟ್ಟರು. ಬಟ್ ಆ್ಯಪಲ್ ಕೊಡೋಕೆ ಬಂದಿದ್ದಾರೆ, ಅದನ್ನು ಮುಟ್ಟು ಸಹ ನೋಡಿಲ್ಲ, ಬೇಡ ಪರವಾಗಿಲ್ಲ ಥ್ಯಾಂಕ್ ಯು ಅಂತ ಕೈ ಮುಗಿದಿದ್ದಾರೆ. ಹೇಗೆ ಅಂತ ನೋಡಿದಾಗ, ಇದ್ರ ಹಿಂದೆ ನೋಡಿದಾಗ ಏನು ನಡೀತಾ ಇದೆ ಅಂದರೆ, ಒಬ್ಬ ವ್ಯಕ್ತಿ ಒಂದು ವಿಷಯವನ್ನು ಅಪೋಸಿಟಲ್ಲಿರುವಂಥ ವ್ಯಕ್ತಿ ಕೈಗೆ ಕೊಡಬೇಕಾದ್ರೆ ಏನಾಗಿದೆ, ಅವರ ಕೈಯಲ್ಲಿ ಒಂದು ಬಗ್, ಆ ಹುಳ ಇದೆ ಅಂತ ತೋರಿಸಿಲ್ಲ, ಬರೀ ಹಿಂಗೆ ಕೊಡೋಕೆ ಬಂದಿದ್ದಾರೆ. ಸೊ ಅಲ್ಲಿ ಏನಾಗಿದೆ ಅಂದರೆ, ಒಂದು ಸಡನ್ ಮಿಸ್ಟ್ರಿ ಒಂದು ಕ್ರಿಯೇಟ್ ಆಗಿದೆ, ಅಲ್ಲೇನೋ ಒಂದು ಇದೆ. ಯಾಕೆ ಅಂದರೆ ಅವನು ಬೇಜಾರಾಗಿದ್ದಾನೆ, ಅವನಿಗೇನೋ ಒಂದು ಸ್ಟೇಟಲ್ಲಿದ್ದಾನೆ, ಆ ಸ್ಟೇಟಿಗೂ ಇಲ್ಲಿ ಯಾವುದೋ ಒಂದು ವಸ್ತು ಕೊಡೋಕೆ ಬಂದಿರೋದಕ್ಕೂ ಮ್ಯಾಚೇ ಇಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟ್ ಅಲ್ವಾ. ಅವ್ನು ದುಃಖದಲ್ಲಿರೋದಕ್ಕೂ ಹುಳ ಕೊಡೋದಕ್ಕೂ ಏನೂ ಒಂದಿದಿಲ್ಲ. ಬಟ್ ಏನೋ ಒಂದು ಕೊಡೋಕೆ ಬರ್ತಿದ್ದಾರೆ, ಏನೋ ಒಂದು ಕೊಡೋಕೆ ಬರ್ತಿರೋದ್ರಿಂದ ಅಲ್ಲಿ ಏನೋ ಒಂದು ಇದೆ ಅಂತ ಒಂದು ಕ್ಯೂರಿಯಾಸಿಟಿ ಫಾರ್ಮ್ ಆಗಿದೆ, ಪ್ಲಸ್ ಒಂದು ಮಿಸ್ಟ್ರಿ, ಪ್ಲಸ್ ಅಲ್ಲಿ ಏನಿರ್ಬೋದು, ಅದು ಏನಾಗಿರ್ಬೋದು, ಅದರಿಂದ ನನಗೇನಾದರೂ ಒಳ್ಳೇದು ಸಿಗುತ್ತಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನನ್ನು ಅನ್ಕಾನ್ಷಿಯಸ್ ಆಗಿದೆ. ಆದ್ದರಿಂದ ಅವನ ಕೈನ ಅನ್ಕಾನ್ಷಿಯಸ್ ಆಗಿ ಅದು ಹೋಗುತ್ತೆ. ಸೊ ಇಲ್ಲಿ ಏನು ಪ್ಲೇ ಆಗುತ್ತೆ ಅಂದರೆ, ಮೈಂಡು ಅವೇರ್ ಆಗಿದ್ರೂ ಅನ್ಕಾನ್ಷಿಯಸ್ ಆಗಿ ನಾನು ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೀನಿ. ಅಕ್ಸೆಪ್ಟೆನ್ಸ್ ಮೀನ್ಸ್ ಕೈನ ಕೊಟ್ಟಿದ್ದೀನಿ, ಅದರಿಂದ ಅವ್ರೇನೋ ಕೊಟ್ಟರು. ಬಟ್ ಇಲ್ಲಿ ಸೆಕೆಂಡ್ ಮಂತ್ ಏನಾಯಿತು ಅಂದರೆ, ಆ್ಯಪಲ್ ಕೊಡಬೇಕಾದ್ರೆ ನನಗೆ ಗೊತ್ತಾಗೋಯ್ತು, ಇದು ಆ್ಯಪಲ್ಲು ಒಂದು ಒಳ್ಳೆ ಐಟಮು, ಒಂದು ಒಳ್ಳೆ ವಸ್ತು, ಅದು ನನಗಿವಾಗ ಬೇಡ ಅನ್ನಿಸ್ತಾ ಇದೆ, ಅದರಿಂದ ನಾನು ತೊಗೊಳ್ತಾ ಇಲ್ಲ.
ಆ ಥರ. ಸೊ ಒಬ್ಬ ವ್ಯಕ್ತಿ ಒಂದು ವಿಚಾರವನ್ನು ಹೇಗೆ ಅವನು ಅಕ್ಸೆಪ್ಟ್ ಮಾಡ್ಕೊತಾನೆ ಅನ್ನೋವಂಥ ಒಂದು ಪ್ರೋಸೆಸ್ ನೋಡಬೇಕಾದ್ರೆ ನಾನು ಈ ಕಥೆನಲ್ಲೇ ತಿರ್ಗಾ ಬರ್ತೀನಿ. ಈಗ ಒಬ್ಬ ಚಿಕ್ಕ ಹುಡುಗನಿಗೆ ಒಂದು ಮಿಸ್ಟ್ರಿ ಬಾಕ್ಸ್ನ, ಒಂದು ಗಿಫ್ಟ್ ಬಾಕ್ಸನ್ನು ಕೊಡ್ತೀವಿ ಅಂದರೆ ಆ ಗಿಫ್ಟ್ ಬಾಕ್ಸ್ ಒಳಗಡೆ ಏನಿದೆ ಅಂತ ಅವನಿಗೆ ಗೊತ್ತಿಲ್ಲ. ಬಟ್ ಅವನು ತುಂಬ ಕಾತರದಿಂದ ನೋಡ್ತಾ ಇದ್ದಾನೆ, ಏನಿರ್ಬೋದು ಅಂತ ಅವನ ಮೈಂಡಲ್ಲಿ ಒಂದು ಇಮ್ಯಾಜಿನ್ ಮಾಡ್ತಾನೆ. ಅದಾದಮೇಲೆ ಅವನ ಮೈಂಡ್ ಫುಲ್ಲೂ ಅದ್ರ ಮೇಲೇ ಇರುತ್ತೆ, ಬೇರೆ ಯಾವುದೇ ಒಂದು ವಿಚಾರದ ಮೇಲೆ ಹೋಗಲ್ಲ. ಬೇರೆ ಯಾರೋ ಕಮೆಂಟ್ ಮಾಡಿದ್ದಾರೆ, ಬೇರೆ ಏನೋ ಮಾಡಿದ್ದಾರೆ ಅಂತ ವಿಚಾರ ಮಾಡಲ್ಲ. ಅದರೊಳಗಡೆ ಏನಿದೆ ಅಂತ ನಾನು ನೋಡಬೇಕು. ನಾನು ಬಾಕ್ಸ್ನ ಅನ್ವ್ರಾಪ್ ಮಾಡೋರ್ಗು ನನ್ನ ಫೋಕಸ್ ಬಂದು ಅದರೊಳಗಡೆನೇ ಇರುತ್ತೆ. ಅಲ್ಲಿ ಒಂದು ಒಳ್ಳೆ ವಸ್ತು ಬದಲು ಬೇರೆ ಏನೋ ಇತ್ತು ಅಂದರೆ ಸಡನ್ನಾಗಿ ನಾನು ಡಿಸಪಾಯಿಂಟ್ ಆಗೋಗ್ತೀನಿ. ಯಾಕೆ ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ನು ಫುಲ್ ಫೋಕಸ್ಡ್ ಆಗಿದೆ, 100% ಇದೆ. ಅದು ನನಗೆ ಸಿಕ್ಬಿಡ್ತು ಅಂದರೆ ಒಂದು ಒಳ್ಳೆ ಫೀಲು. ಬಟ್ ಆ ವಸ್ತು ಇಲ್ಲ ಅಂದರೆ ನಾನು ಹಂಗೆ ಡಿಪ್ರೆಸ್ಡ್ ಆಗೋಗ್ತೀನಿ. ಅದೇ ರೀತಿ ನಮಗೆ ಯಾವುದೋ ಒಬ್ಬ ವ್ಯಕ್ತಿ ಏನೇ ಒಂದು ವಿಚಾರವನ್ನು ನಮಗೆ ಒಂದು ಇಂಪೋಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ದ್ವೇಷ, ಆ್ಯಂಗರ್, ಇವಾಗ ಈ ಯಾರೊಬ್ರು ಇನ್ಸಲ್ಟ್ ಮಾಡಿಬಿಟ್ರು, ಅವಮಾನ ಮಾಡಿಬಿಟ್ರು ಅಂತ ಹೇಳಿದ್ರಲ್ಲ, ಈ ಅವಮಾನ ಮಾಡಿಬಿಟ್ರು ಅನ್ನೋವಂಥ ಒಂದು ವಸ್ತು ಬಂದು ಹೊರಗಿನದ್ದಲ್ಲ, ಅದು ತುಂಬ ಸಬ್ಟಲ್ ಆಗಿದೆ. ಅದು ನಾನು ಎಲ್ಲೋ ಹೋಗಿ ಹಿಡ್ಕೊಳಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ. ಅದನ್ನು ನಾನು ಬರೀ ಫೀಲ್ ಮಾತ್ರ ಮಾಡ್ಬೋದು. ಆದ್ದರಿಂದ ಅಂಥ ವಸ್ತುಗಳು ತುಂಬ ಸೂಕ್ಷ್ಮವಾಗಿರೋದ್ರಿಂದ ಅದ್ರ ಜೊತೆ ಟ್ರಾನ್ಸಾಕ್ಷನ್ ಲೆವೆಲ್ ಬಂದು ನಾವು ಸೂಕ್ಷ್ಮದಿಂದ ಮಾಡಬೇಕಾಗುತ್ತೆ, ಸೂಕ್ಷ್ಮತೆಯಿಂದ ಹೋಗ್ತಾ ಇರುತ್ತೆ. ಸೊ ಅದು ಹೇಗೆ ಅಂದರೆ ಅನ್ಕನ್ವೆನ್ಷನಲ್ ಆಗಿ ಅನ್ಕಾನ್ಷಿಯಸ್ ಲೆವೆಲಲ್ಲೇ ಅದು ಹೋಗ್ತಾ ಇರುತ್ತೆ. ಸೊ ಇಂಥ ವಿಚಾರಗಳು ನಮಗೆ ಗೊತ್ತಿಲ್ಲದೆ ಇದ್ರೂ ಅದು ನಮ್ಮನ್ನು ಆಳ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ಒಳ್ಳೆ ವಾಚ್ ತೊಗೊಳ್ಬೇಕು ಅಂತ ಅನ್ಕೊತೀನಿ. ಆ ವಾಚ್ ತೊಗೊಳ್ಬೇಕು ಅಂದರೆ ಅದ್ರ ಬೆಲೆ ಜಾಸ್ತಿ ಇದೆ, ತುಂಬ ಜಾಸ್ತಿ ಇದೆ. ನಾನು ಒಂದು ತಿಂಗಳ ಸಂಬಳ ಆಗಿರ್ಬೋದು. ಬಟ್ ನನಗೆ ಅದು ತುಂಬ ಇಷ್ಟ ಆಗಿದೆ, ವಾಚ್ ತುಂಬ ಇಷ್ಟ ಆಗಿದೆ. ಅದಕ್ಕೆ ನಾನು ತೊಗೊಳ್ಬಿಡ್ತೀನಿ. ಬಟ್ ನಾನು ಅಲ್ಲಿ ಒಂದು ತಿಂಗಳ ಸಂಬಳದಿಂದ ನಾನು ನನ್ನ ಜೀವನ ನಡೆಸಬೇಕು. ನಾನು ಏನೋ ಒಂದು ವಸ್ತುಗೆ ನಾನು ಸ್ಪೆಂಡ್ ಮಾಡಬೇಕಾಗಿರೋವಂಥ ಒಂದು ನೀಡಿದೆ. ಬಟ್ ಹಂಗಿದ್ರೂ ನಾನು ಒಂದು ವಾಚ್ ತೊಗೊಳ್ಬೇಕು ಅಂತ ನನ್ನ ಮನಸ್ಸಿಗೆ ಬಂದು ನಾನು ವಾಚ್ ತೊಗೊಂಡ್ಬಿಟ್ಟೆ ಅಂತ ಇಟ್ಕೊಳ್ಳಿ. ತೊಗೊಂಡಾಗ ಅಲ್ಲಿ ಏನು ನಡೀತಾ ಇದೆ ಅಂದರೆ, ವಾಚ್ ತೊಗೊಂಡಿದ್ದು ತಪ್ಪಲ್ಲ. ಬಟ್ ಇಲ್ಲಿ ಏನು ನಡೀತಾ ಇದೆ ಅಂದರೆ, ಇಲ್ಲಿ ಟ್ರಾನ್ಸಾಕ್ಷನ್ ಬಂದು ನನಗೆ ತುಂಬ ಇಷ್ಟ ಆಗಿದೆ. ಅನ್ಕಾನ್ಷಿಯಸ್ ಆಗಿ ಒಂದು ಟ್ರಾನ್ಸಾಕ್ಷನ್, ಅನ್ಕಾನ್ಷಿಯಸ್ ಆಗಿ ನನಗೆ ಯಾವುದೋ ಒಂದು ವಿಚಾರ ಇಷ್ಟ ಆಗಿದೆ. ಆದ್ದರಿಂದ ನಾನು ಅದನ್ನು ವಾಚನ್ನು ತೊಗೊಂಡೆ. ಇದರಲ್ಲಿ ಏನು ತಪ್ಪು ಅಂತ ನೀವು ಕೇಳ್ಬೋದು. ಇಲ್ಲಿ ತಪ್ಪೇನಿಲ್ಲ. ಬಟ್ ಇಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಏನು ಅಂದರೆ, ಆ ಟ್ರಾನ್ಸಾಕ್ಷನ್ ನಡಿಬೇಕಾದ್ರೆ ನನ್ನ ಮನಸ್ಸಲ್ಲಿ ಇದ್ದಂಥ ಒಂದು ಸಂತೋಷ, ಒಂದು ಹ್ಯಾಪಿನೆಸ್, ಒಂದು ಹೋಪ್, ನಾನು ಈ ವಾಚ್ ಹಾಕೊಂಡು ಹಿಂಗೆ ನಡ್ಕೊಂಡು ಹೋಗ್ಬೋದು, ಹಿಂಗೆ ಮಾಡ್ಬೋದು ಅಂತ ಒಂದು ಐಡಿಯಾ, ಒಂದು ಕ್ರಿಯೇಟಿವ್ ಥಾಟ್, ಇದೆಲ್ಲ ನನ್ನ ಒಳಗಡೆ ಬಂದಿರೋದ್ರಿಂದ ನಾನು ಆ ವಾಚನ್ನ ನಾನು ತೊಗೊತಾ ಇದ್ದೀನಿ. ಸೊ ಆದ್ದರಿಂದ ಈ ವಿಚಾರಗಳು ಎಲ್ಲಿಂದ ಬಂತು? ಆ ಬಂದಿರೋದ್ರಿಂದ ನಾನು ವಾಚ್ ತೊಗೊಂಡೆ, ಇಲ್ಲಾಂದರೆ ನಾನು ತೊಗೊಳ್ತಾ ಇರಲಿಲ್ಲ ಅಲ್ವಾ? ಅದೇ ರೀತಿ ಕೆಲವು ವಿಚಾರಗಳು ನಮ್ಮ ಒಳಗಡೆಯಿಂದ ಬಂದಿರೋದ್ರಿಂದ ನಾವು ಆ ವಸ್ತುಗಳಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಅದೇ ರೀತಿ ಕೋಪ, ಆ್ಯಂಗರ್, ನವ ಎಕ್ಸ್ಪ್ರೆಷನ್ಸ್ ಅಂತ ಏನೇನು ಹೇಳ್ತಾರೆ, ಅದೆಲ್ಲ ನಮ್ಮ ಲೈಫಲ್ಲಿ ನಡೆಯುವಂಥ ಕೆಲವು ಘಟನೆಗಳಿಗೆ ಅದು ಕೆಲವು ಸಾರಿ ಆಚೆ ಬರ್ತಾ ಇರುತ್ತೆ. ಇದನ್ನು ನಾವು ಕಾನ್ಷಿಯಸ್ ಆಗಿ ನಾವು ಇದನ್ನು ತಿಳ್ಕೊಂಡಿರಲ್ಲ. ಅಯ್ಯೋ ನಾನು ಕೋಪ ಮಾಡ್ಕೊಂಡ್ಬಿಟ್ನಲ್ಲ, ಅಂದಿರಬಾರ್ದಾಗಿತ್ತು, ಈ ಮಾತು ಅನ್ನೆಸರಿ ಆಗಿತ್ತು ಅಂತ ನಾವು ಎಷ್ಟೊಂದು ಸರಿ ರಿಗ್ರೆಟ್ ಮಾಡಿದ್ದೀವಿ ಅಲ್ವಾ? ಸೊ ಅದು ಹೇಗೆ? ಅನ್ಕಾನ್ಷಿಯಸ್ ಆಗಿ. ನಾನು ಕಾನ್ಷಿಯಸ್ ಆಗಿದ್ದರೆ ನಾನು ಕೋಪ ಮಾಡ್ಕೊಳ್ಳೋದನ್ನು ನಾನು ಕಂಟ್ರೋಲ್ ಮಾಡ್ಕೊಂಡಿರ್ತಾ ಇದ್ದೆ, ಅಥವಾ ನಾನು ಆಚೆ ಎದ್ದೋಗಿರ್ತಾ ಇದ್ದೆ, ಏನೋ ಒಂದು ಮಾಡಿರ್ತಾ ಇದ್ದೆ.
ಅದೇ ರೀತಿ ಇಂಥ ಒಂದು ವಿಚಾರಗಳು ನಮ್ಮನ್ನ ಆಳ್ತಾ ಇರುತ್ತೆ. ಇದನ್ನು ನಾವು ಹೇಗೆ ನಡೆಯುತ್ತೆ, ನಾನು ಯಾವ್ಯಾವ ಒಂದು ವಿಚಾರದಲ್ಲಿ ನಾನು ಈ ಥರ ಕೋಪ ಮಾಡ್ಕೊತಾ ಇದ್ದೀನಿ, ನಾನು ಎಲ್ಲೆಲ್ಲಿ ಕಂಟ್ರೋಲ್ ಮಾಡ್ಕೊಳ್ಬೋದು, ಇದನ್ನು ನಾನು ಎಷ್ಟು ಚೆನ್ನಾಗಿ ನಿಭಾಯಿಸ್ಬೋದು. ಒಂದು ಇಂಪಲ್ಸಿವ್ ಬೈಯಿಂಗ್, ಒಂದು ವಾಚ್ ಎಕ್ಸಾಂಪಲ್ ತೊಗೊಳೋದಾದರೆ, ಒಂದು ಇಂಪಲ್ಸಿವ್ ಬೈಯಿಂಗ್ ನಾನು ಹೆಂಗೆ ಕಂಟ್ರೋಲ್ ಮಾಡ್ಬೋದು, ಇಂಥ ಒಂದು ವಿಚಾರಗಳನ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ ಅಂದರೆ ನಮ್ಮ ಮೇಲೇ ಒಂದು ಹೋಪ್ ಬರುತ್ತೆ. ಓಕೆ, ಐ ಕ್ಯಾನ್ ಡೂ ಸಮಥಿಂಗ್, ನಾನೇನೋ ಒಂದು ಮಾಡ್ಬೋದಲ್ಲ, ಯಾವುದೋ ಒಂದು ಇಂಪೋಸ್ ಆದ್ರೂ ನಾನು ಅದನ್ನು ಗ್ರೇಟಾಗಿ ಅಚೀವ್ ಮಾಡ್ಬೋದಲ್ಲ, ನನ್ನ ವೇನಲ್ಲಿ ನಾನು ಒಂದು ಶೋಕೇಸ್ ಮಾಡ್ಬೋದಲ್ಲ, ಅದನ್ನು ನಾನು ಸಕ್ಸೀಡ್ ಮಾಡ್ಬೋದಲ್ಲ ಅಂತ ನಮಗೆ ಒಂದು ಸಂತೋಷ ಬರುತ್ತೆ. ಒಂದು ಸಂತೋಷ ಅನ್ನೋದಕ್ಕಿಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಆಗ ಏನಾಗುತ್ತೆ, ವಿಲ್ ಫೀಲ್ ಬೆಟರ್. ಓಕೆ, ಅದೊಂದು ಆಪರ್ಚುನಿಟಿಯಾಗಿ ನೋಡ್ತೀನಿ. ಯಾರೊಬ್ರು ಬೈದಿದ್ದಕ್ಕೆ ನಾನು ಕೋಪ ಮಾಡ್ಕೊಳ್ಳೋದ್ರ ಬದಲು, ಓಕೆ ಅಲ್ಲೇ ನಡೆದಿದೆ ಟ್ರಾನ್ಸಾಕ್ಷನ್ನು, ಇಂಥ ಒಂದು ವಿಚಾರ ಆಗಿರೋದ್ರಿಂದ ಅವ್ರು ಬೈದರು ಅಷ್ಟೇ. ಆ ವಿಚಾರ ಆಗದಿರೋ ನಾನು ನೆಕ್ಸ್ಟ್ ಟೈಮ್ ನೋಡಿಕೊಂಡ್ರೆ ಆಯಿತು. ಆ ಥರ ನಾನು ಅದನ್ನು ಕಂಟ್ರೋಲ್ ಮಾಡೋದಕ್ಕೋ ಅಥವಾ ಅದರಲ್ಲಿರೋ ಆ ಬೈಯೋದ್ರಲ್ಲೂ ಒಳ್ಳೆತನ ಮಾತ್ರ ನೋಡಿ ಅದ್ರ ಮೇಲೆ ವರ್ಕ್ ಮಾಡೋದಕ್ಕೋ ಆ ಥರ ನಾನು ಕನ್ವರ್ಟ್ ಮಾಡಿಕೊಂಡೆ, ಚೇಂಜ್ ಮಾಡಿಕೊಂಡೆ ನನ್ನ ಥಿಂಕಿಂಗ್, ನಾನು ನೋಡೋ ಅಂಥ ಒಂದು ವ್ಯೂ ಪಾಯಿಂಟ್ನ ಅಂದಾಗ ಎವ್ರಿಥಿಂಗ್ ವಿಲ್ ಗೆಟ್ ಚೇಂಜ್ಡ್. ಎಲ್ಲ ಚೇಂಜ್ ಆಗುತ್ತೆ, ಲೈಟಾಗಿ ಚೇಂಜ್ ಆಗುತ್ತೆ. ಸೊ ಇದು ಚಿಕ್ಕ ಚಿಕ್ಕ ಸನ್ನಿವೇಶದಿಂದ ನಾವು ಆರಂಭಿಸಿದಾಗ ದೊಡ್ಡ ಚಾಲೆಂಜಿಂಗ್ ಸಿಚುವೇಶನಲ್ಲೂ ನಾವು ಚೇಂಜ್ ಮಾಡ್ಬೋದು. ವಿ ಕ್ಯಾನ್ ಗಿವ್ ಎ ಬೆಟರ್ ಡಿಸಿಷನ್. ಸೊ ಇಷ್ಟೇ ಕತೆ. ನಾವು ಯಾವುದೇ ಒಂದು ಹೊರಗಿನ ಪ್ರಪಂಚವನ್ನು ಕಂಟ್ರೋಲ್ ಮಾಡೋದಕ್ಕಿಂತ ನಮ್ಮ ಒಳಗಡೆ ಇರೋವಂತಹ ವಸ್ತು ಇನ್ ದ ಸೆನ್ಸ್ ನಮ್ಮ ಒಳಗಡೆ ಏನೇನಿದೆ ನಮ್ಮದು ಅಂತ, ನನ್ನ ಕೋಪ, ನನ್ನ ಸಂತೋಷ, ನನ್ನ ಶಾಂತಿ, ಇದೆಲ್ಲ ನಂದು, ಆಯಿತಾ? ಸೊ ನಾನು ಅದನ್ನು ಕೊಡೋದ್ರಿಂದ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತೀನಿ. ಅದರಿಂದ ನನ್ನ ಎಕ್ಸ್ಪೀರಿಯನ್ಸು, ನನ್ನ ಥಾಟ್, ನನ್ನ ಎನರ್ಜಿ ಎಲ್ಲ ಕನ್ಸ್ಯೂಮ್ ಆಗುತ್ತೆ. ಸೊ ಅದರಿಂದ ಇವುಗಳನ್ನ ನಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನಾನು ನನ್ನನ್ನು ತಿಳ್ಕೊಳ್ಬೇಕು ಅಷ್ಟೇ. ಸೊ ಇಷ್ಟೇ ಇವತ್ತಿನ ಟಾಪಿಕ್ಕು. ಒಂದು ಚಿಕ್ಕ ಸಮ್ಮರಿ ತಿರ್ಗಾ ಹೇಳ್ತೀನಿ. ಒಂದು ಅನ್ಕಾನ್ಷಿಯಸ್ ಆಗಿ ನಾವು ಯಾವುದೋ ಒಂದು ವಿಚಾರವನ್ನು ನಾವು ಅಕ್ಸೆಪ್ಟ್ ಮಾಡ್ತಾ ಇದ್ದೀವಲ್ಲ, ಆ ಪ್ರೋಸೆಸ್ನ ನಾವು ತಿಳ್ಕೊಳ್ಬೇಕು. ನಾನು ಯಾವ್ಯಾವ ವಿಚಾರದಲ್ಲಿ ನಾನು ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೀನಿ ಅಂತ. ಇದನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ತುಂಬ ಒಳ್ಳೆ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಲೈಫಲ್ಲಿ. ಅದೇನಂತಾರೆ 9 ಫೇಸಸ್, 9 ಚೇಂಜಸ್ ಅಂತಾರೆ. ಕೋಪ, ಹೇಟ್ರೆಡ್, ಗ್ರಡ್ಜ್, ಜೆಲಸಿ, ಇಂಥ ವಿಚಾರಗಳ ಮೇಲೆ ನಾವು ಕೆಲವು ಸರಿ ಯೋಚನೆ ಮಾಡಿ ನೋಡಬೇಕಾಗತ್ತೆ. ಅದಾದಮೇಲೆ ಬೇರೆ ಯಾವುದೋ ಒಬ್ಬ ವ್ಯಕ್ತಿ ನಮ್ಮಲ್ಲಿ ಕಮೆಂಟ್ ಮಾಡ್ತಾರೋ ಅಥವಾ ಬೇರೆ ಯಾರೋ ಒಬ್ರು ಹೇಳಿದ ಮಾತ್ರಕ್ಕೆ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಬಾರ್ದು. ನಾವು ಅದನ್ನು ಖುದ್ದಾಗಿ ವಿಮರ್ಶೆ ಮಾಡಿ ನೋಡಿ, ಇದು ನನ್ನ ಕೈಲಿ ಮಾಡೋಕ್ಕಾಗತ್ತಾ, ಇದು ನಾನೇನಾ, ಇದು ನನಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಅಂತ ನೋಡಿ, ನಾನು ಖಂಡಿತ ದಿಸ್ ಇಸ್ ಮೀ, ಇದೇ ನಾನು ಅನ್ನೋವಂಥ ಒಂದು ಸ್ಟ್ರಾಂಗ್ ಬಿಲೀಫ್ ಬಂದಾಗ ಎವ್ರಿ ಟೈಮು ಬರಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ಬಟ್ ಆ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಬರಬೇಕು. ಅದಕ್ಕೋಸ್ಕರ ಆದರೂ ನಾವು ಮೈಂಡನ್ನು ಟ್ರೈನ್ ಮಾಡಿ ಇಟ್ಕೊಂಡಿರಬೇಕು. ಸೊ ಇಂಥ ಚಿಕ್ಕ ಚಿಕ್ಕ ವಿಚಾರಗಳನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ, ಕಂಟ್ರೋಲ್ ಇನ್ ದ ಸೆನ್ಸ್ ವಿ ಹ್ಯಾವ್ ಟು ನೋ ದ ಥಿಂಗ್ಸ್, ಹೌ ದ ಥಿಂಗ್ಸ್ ಇಸ್ ವರ್ಕಿಂಗ್. ಇದ್ರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ವಿಲ್ ಬಿ ಎ ಬೆಟರ್ ಪರ್ಸನ್. ಓಕೆ, ನಾನು ಇಷ್ಟು ದಿನ ಮಾಡಿದ ತಪ್ಪನ್ನ ನಾನು ಮುಂದಕ್ಕೆ ಮಾಡಿಲ್ಲ ಅಂದರೆ ಐ ವಿಲ್ ಬಿ ಎ ಬೆಟರ್ ಪರ್ಸನ್ ಅಷ್ಟೇ. ಸೊ ಇಂಥ ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಸೊ ಅಷ್ಟೇ ಇವತ್ತಿನ ಟಾಪಿಕ್. ಥ್ಯಾಂಕ್ ಯು. ನಮಸ್ಕಾರ.